ಹಾಸನದಲ್ಲಿ ಇವತ್ತಿನಿಂದ ಕಾಡಾನೆ ಸೆರೆ ಕಾರ್ಯಾಚರಣೆ ಬೇಲೂರು ತಾಲೂಕಿನಲ್ಲಿ ನಡೆಯುವಂತ ಕಾರ್ಯಾಚರಣೆ ಇದು. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ನಡೆಯುವಂತ ಕಾರ್ಯಾಚರಣೆ ಕಾಡಾನೆ ಸೆರೆಗೆ ಈಗ ಕಾರ್ಯಾಚರಣೆ ಆರಂಭ ಆಗ್ತಾ ಇದೆ. ಬೇಲೂರು ತಾಲೂಕು ಭಾಗದಲ್ಲಿ ಹೆಚ್ಚಾಗಿದೆ ಕಾಡಾನೆಗಳ ಉಪಟಳ. ಸೊ ಕಾಡಾನೆ ಸೆರೆ ಹಿಡ್ಕೊಂಡ್ರೆ ಕಾರ್ಯಾಚರಣೆ ಆಗತ್ತೆ. ಕಾರ್ಯಾಚರಣೆ ಸಾಕು, ಆನೆಗಳ ಆಗಮನ ಆಗ್ತಾ ಇದೆ. ದುಬಾರೆ, ಮತ್ತಿಗೋಡು, ಭೀಮನಕಟ್ಟೆ ಶಿಬಿರಗಳಿಂದ ಆನೆಗಳನ್ನು ಕರೆತರಲಾಗಿದೆ. ಯಾವ್ಯಾವ ಆನೆ? ಏಕಲವ್ಯ, ಪ್ರಶಾಂತ್, ಧನಂಜಯ, ಅಜಯ, ಈಶ್ವರ, ಲಕ್ಷ್ಮಣ 6 ಆನೆಗಳನ್ನು ತರಲಾಗಿದೆ. ನೋಡಿ, ಏಕಲವ್ಯ, ಪ್ರಶಾಂತ್, ಧನಂಜಯ, ಅಜಯ, ಈಶ್ವರ, ಲಕ್ಷ್ಮಣ ಈ 6 ಸಾಕಾನೆಗಳನ್ನು ತಗೊಂಡು ಬಂದು ಕಾಡಾನೆಗಳು ಹೆಚ್ಚಾಗಿದೆಯಲ್ಲ ಬೇಲೂರು ತಾಲೂಕಿನಲ್ಲಿ, ಅಲ್ಲಿ ಕಾಡಾನೆ ಸೆರೆ ಮಾಡೋದು, ಅದರ ಕಾರ್ಯಾಚರಣೆ ಇವತ್ತಿನಿಂದ ಆರಂಭ ಆಗ್ತದೆ. ಬೇಲೂರಿನ ಕೊತ್ತನಹಳ್ಳಿ ಕ್ಯಾಂಪ್ಗೆ ಈ 6 ಆನೆಗಳನ್ನು ತರಲಾಗಿದೆ, ಸಾಕಾನೆಗಳನ್ನು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಕಿರಣ್, ಕೊತ್ತನಹಳ್ಳಿ ಕ್ಯಾಂಪ್ನ ಬಳಿ ಸಾಕಾನೆಗಳನ್ನು ಕರ್ತಂದು ಕಾಡಾನೆಗಳ ಉಪಟಳವನ್ನು ತಪ್ಪಿಸೋದು, ಕಾಡಾನೆಗಳನ್ನು ಸೆರೆ ಹಿಡಿಯುವಂಥ ಕಾರ್ಯಾಚರಣೆಗೆ ಚಾಲನೆಯನ್ನು ಕೊಡೋದು. ಈಗ ಕಾರ್ಯಾಚರಣೆಗೆ ಚಾಲನೆ ಸಿಕ್ಕಿದೆಯಾ? ಹೇಗೆ, ಏನು ಸಿಗ್ತಾ ಇದೆ ಮಾಹಿತಿ? ಮಧುಸೂದನ್, ಏನು ಈಗಾಗಲೇ ಕೊತ್ತನಹಳ್ಳಿ ಆನೆ ಶಿಬಿರಕ್ಕೆ 6 ಸಾಕಾನೆಗಳು ಬಂದಿರುವಂಥದ್ದು, ರಾತ್ರಿನೇ ಬಂದಿರುವಂಥದ್ದು. ಆದ್ರೆ ಬೇಲೂರು ಮತ್ತೆ ಆಲೂರು, ಸಕಲೇಶಪುರ ಭಾಗದಲ್ಲಿ ಕಾಡಾನೆಗಳ ಹಾವಳಿ ಮತ್ತೆ ಉಪಟಳ ಹೆಚ್ಚಾಗಿರುವಂಥದ್ದು. ದಶಕಗಳಿಂದ ಕಾಡಾನೆ ಮತ್ತು ಮಾನವ ನಡುವಿನ ಸಂಘರ್ಷ ಈ ಭಾಗದಲ್ಲಿ ಇದ್ದೇ ಇದೆ. ಆದ್ರೆ ಶಾಶ್ವತವಾದ ಪರಿಹಾರ ಕ್ರಮಗಳು ಈವರೆಗೂ ಆಗಿಲ್ಲ. ಸರ್ಕಾರಗಳು ಬದಲಾದವು, ಅಧಿಕಾರಿಗಳು ಬದಲಾದ್ರು, ಜನಪ್ರತಿನಿಧಿಗಳು ಬದಲಾದ್ರು, ಆದ್ರೆ ಸಮಸ್ಯೆಗಳು ಮಾತ್ರ ಸಮಸ್ಯೆಗಳ ಹಾಗೆ ಉಳಿದಿದೆ. ಇತ್ತೀಚೆಗೆ ಬೇಲೂರು ಆದ್ಯಂತ ಕಾಡಾನೆಗಳ ಹಾವಳಿ ಹೆಚ್ಚಾಗಿತ್ತು, ಹಲವರು ಮೃತಪಟ್ಟಿದ್ರು, ಲಕ್ಷಾಂತರ ರು ಮೌಲ್ಯದ ಬೆಳೆ ಕೂಡ ಹಾನಿಯಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಇರ್ಬೋದು, ರೈತರಿರ್ಬೋದು ಸಾಕಷ್ಟು ಹೋರಾಟ ಮಾಡಿದ್ರು, ರಸ್ತೆ ತಡೆದ್ರು. ಕೂಡಲೇ ಸಂಬಂಧಪಟ್ಟ ಸಚಿವರು ಬರಬೇಕು, ಅರಣ್ಯ ಸಚಿವರೇ ಬರಬೇಕು ಅಂತ ಒತ್ತಡ ಕೂಡ ಹೇರಿದ್ರು. ಇದೀಗ ಅಲ್ಲಿ ಸ್ಥಳೀಯ ಜನಪ್ರತಿನಿಧಿ ಆದಂತ HK ಸುರೇಶ್ ಕೂಡ ಸಾಕಷ್ಟು ಬಾರಿ ಜಿಲ್ಲಾಡಳಿತಕ್ಕೆ ಮತ್ತೆ ಸರ್ಕಾರಕ್ಕೂ ಕೂಡ ಮನವಿ ಮಾಡಿದ್ರು. ಎಚ್ಚೆತ್ಕೊಂಡಂತ ಜಿಲ್ಲಾಡಳಿತ ಮತ್ತೆ ಸರ್ಕಾರ ಈಗಾಗಲೇ 6 ಕಾಡಾನೆಗಳು, ಅಂದ್ರೆ ಸುಮಾರು ಅಲ್ಲಿ ಆ ಭಾಗದಲ್ಲಿ ಒಂದು 10 ರಿಂದ 15 ಕಾಡಾನೆಗಳಿದೆ. ಆ ಕಾಡಾನೆಗಳನ್ನ ಹಿಡಿಯಲು ಈಗಾಗಲೇ ಕಾರ್ಯಾಚರಣೆ ಶುರು ಮಾಡಕ್ಕೆ 6 ಸಾಕಾನೆಗಳು ಬಂದಿರುವಂತದ್ದು. 2 ಕಾಡಾನೆಗಳಿಗೆ ಏನು ರೇಡಿಯೋ ಕಾಲರ್ ಅಳವಡಿಸಬೇಕು, 1 ಕಾಡಾನೆನ ಹಿಡಿಬೇಕು, ನಂತರ ಹಿಡಿದಂತ ಕಾಡಾನೆನ ಬೇರೆ ಸ್ಥಳಾಂತರ ಮಾಡಬೇಕು ಅಂತಾನು ಕೂಡ ಈಗ ಅರಣ್ಯ ಅಧಿಕಾರಿಗಳು, ಸಿಬ್ಬಂದಿಗಳು ಈಗಾಗಲೇ ರೆಡಿ ಆಗಿರುವಂತದ್ದು. ಇಂದಿನಿಂದ ಕಾಡಾನೆಗಳನ್ನು ಹಿಡಿಯೋ ಕಾರ್ಯಾಚರಣೆ ಶುರು ಆಗುತ್ತೆ. ಮಧುಸೂದನ್, ಧನ್ಯವಾದ ಕಿರಣ್ ನಿಮ್ಮ ಮಾಹಿತಿಗೆ.